ನನ್ನ ಬಾಸ್ ಖರ್ಚು ಮಾಡಿದ ಪ್ರತಿಯೊಂದು ಪೈಸೆಗೂ ಕಾಗದದ ಸಹಿ ಬೇಕೆಂದು ಹಠ ಹಿಡಿದರು. ಹಾಗಾಗಿ ಅವರು ಕೇಳಿದ್ದನ್ನು ನಾನು ಅವರಿಗೆ ನೀಡಿದೆ. ನಾನು ಈಥನ್, ಒಂದು ಇಂಡಸ್ಟ್ರಿಯಲ್ ಫರ್ಮ್ನ ಲೀಡ್ ಟೆಕ್ನಿಷಿಯನ್. ನಾವು ಆರ್ಡರ್ಗಳಿಗಾಗಿ ಇಮೇಲ್ ಬಳಸುತ್ತಿದ್ದೆವು. ಸರಳ ಮತ್ತು ವೇಗವಾಗಿತ್ತು. ನಂತರ ಬಂದವನೇ ಕೆವಿನ್, ಹೊಸ ಎಫಿಷಿಯನ್ಸಿ ಕನ್ಸಲ್ಟೆಂಟ್. ಇಮೇಲ್ಗಳು ಸೋಮಾರಿಗಳಿಗಾಗಿ ಎಂದು ಕೆವಿನ್ ನಿರ್ಧರಿಸಿದ್ದನು. ಬೆಲೆ ಎಷ್ಟೇ ಇರಲಿ, ಪ್ರತಿಯೊಂದು ರಿಕ್ವಿಸಿಷನ್ ಫಾರ್ಮ್ ನನ್ಲೊಬ್ಬ ಇಂಡ್ರಲ್ಲಿ ಶಾಯಿಯ ಸಹಿ ಇರಬೇಕು ಮತ್ತು ಅದನ್ನು ನೇರವಾಗಿ ತನ್ನ ಕಚೇರಿಗೆ ತಂದು ನೀಡಬೇಕು ಎಂದು ಅವನು ಆದೇಶಿಸಿದನು. ನಮ್ಮಲ್ಲಿ ಕೆಲಸದ ಒತ್ತಡ ತುಂಬಾ ಇದೆ ಎಂದು ನಾನು ಅವನಿಗೆ ಎಚ್ಚರಿಸಿದೆ, ಆದರೆ ಅವನಿಗೆ ಕಿಂಚಿತ್ತೂ ಕಾಳಜಿ ಇರಲಿಲ್ಲ. ಯಾವುದೇ ವಿನಾಯಿತಿ ಇಲ್ಲ, ಪ್ರತಿಯೊಂದು ವಿನಂತಿಯನ್ನು ನಾನು ನೋಡಲೇಬೇಕು ಎಂದನು. ಅದು ಅವನ ದೊಡ್ಡ ತಪ್ಪು. ಸೋಮವಾರ ಬೆಳಿಗ್ಗೆಯಿಂದ ನಾನು ಆರ್ಡರ್ಗಳನ್ನು ಒಟ್ಟಿಗೆ ಮಾಡುವುದನ್ನು ನಿಲ್ಲಿಸಿದೆ. 10 ಬೋಲ್ಟ್ಗಳು ಬೇಕೇ? ಅದಕ್ಕೊಂದು ಫಾರ್ಮ್. ಡಿಗ್ರೀಸರ್ ಬೇಕೇ? ಮತ್ತೊಂದು ಫಾರ್ಮ್. ಬ್ರೇಕ್ ರೂಮ್ಗೆ ಒಂದು ಲೈಟ್ ಬಲ್ಬ್ ಬೇಕೇ? ಅದಕ್ಕೆ ಮತ್ತೊಂದು ಫಾರ್ಮ್. ಬೆಳಿಗ್ಗೆ ಪದಗಂಟೆಯ ವೇಳೆಗೆ ನಾನು 64 ಪ್ರತ್ಯೇಕ ಫಾರ್ಮ್ಗಳ ಸ್ಟ್ಯಾಕ ಅನ್ನು ಅವನ ಮೇಜಿನ ಮೇಲೆ ಇಟ್ಟೆ. ಅವನು ಅವುಗಳಿಗೆ ಸಹಿ ಮಾಡಲು 20 ನಿಮಿಷಗಳನ್ನು ಕಳೆದನು. ಅಷ್ಟರಲ್ಲಿ ನಾನು ಮತ್ತೆ ಬಾದಮಟ್ ಫಾರ್ಮ್ಗಳೊಂದಿಗೆ ಬಂದೆ. ಬುಧವಾರದ ವೇಳೆಗೆ ನಾನು ಅರ್ಧ ದಿನ ಅವನ ಕಚೇರಿಗೆ ನಡೆದು ಹೋಗುವುದರಲ್ಲಿ ಕಳೆದಿದ್ದರಿಂದ ಕೆಲಸದ ವೇಗ ತುಂಬಾ ಕುದೂರಿಸಿತು. ಅಂತಿಮ ಘಟನೆ ಏನೆಂದರೆ, $2 ಲಕ್ಷ ಬೆಲೆಯ ಪಂಪ್ ಅನ್ನು ಸರಿಪಡಿಸಲು ಗ್ರಾಹಕರಿಗೆ ಕೇವಲ $12 ಬೆಲೆಯ ರಿಂಗ್ ಬೇಕಿತ್ತು. ಸಮಯ ಸಂಜೆ 4:45. ಕೆವಿನ್ ಆಗಲೇ ಒಂದು ಐಷಾರಾಮಿ ನೆಟ್ವರ್ಕಿಂಗ್ ಡಿನ್ನರ್ಗೆ ಹೋಗಿದ್ದನು. ಕಾಗದದ ಸಹಿ ಇಲ್ಲದೆ ನನಗೆ ಆ ಭಾಗವನ್ನು ಖರೀದಿಸಲು ಸಾಧ್ಯವಿಲ್ಲ ಎಂದು ನಾನು ಗ್ರಾಹಕರಿಗೆ ತಿಳಿಸಿದೆ. ಇದರಿಂದ ಕೆರಳಿದ ಗ್ರಾಹಕರು ನೇರವಾಗಿ ಸಿಇಒಗೆ ಕರೆ ಮಾಡಿದರು. ಸಿಇಒ ಕೂಡ ಡಿನ್ನರ್ ಮಾಡುತ್ತಿದ್ದ ಕೆವಿನ್ಗೆ ಕರೆ ಮಾಡಿ ತಕ್ಷಣವೇ ಕಚೇರಿಗೆ ಮರಳುವಂತೆ ಆದೇಶಿಸಿದರು. ಕೇವಲ $12 ಬೆಲೆಯ ಕಾಗದದ ತುಣುಕುಗೆ ಸಹಿ ಮಾಡಲು ಕೆವಿನ್ ತನ್ನ ಸೂಟ್ ಧರಿಸಿಯೇ 40 ನಿಮಿಷಗಳ ಪ್ರಯಾಣ ಮಾಡಿ ಮರಳಿ ಬರಬೇಕಾಯಿತು. ಮರುದಿನ ಬೆಳಿಗ್ಗೆ ಒಂದು ಮೆಮೊ ಬಂದಿತು. ಡಿಜಿಟಲ್ ಅನುಮೋದನೆಗಳು ಮತ್ತೆ ಮರಳಿದವು. ಈಗ ಕೆವಿನ್ ನನ್ನ ಕಡೆಗೆ ನೋಡಲೇ ಇಲ್ಲ. ಆದರೆ $5,000ಗಿಂತ ಹೆಚ್ಚಿನ ಮೊತ್ತದ ಯಾವುದಾದರೂ ವಸ್ತು ಬೇಕಾದಾಗ ಅವನ ಅತ್ಯಂತ ಪ್ರಮುಖ ಲಂಚ್ ಸಮಯದಲ್ಲಿಯೇ ನಾನು ಆ ಫಾರ್ಮ್ ಅನ್ನು ನೇರವಾಗಿ ತಂದು ನೀಡುತ್ತೇನೆ.